ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬಂಧುಗಳೇ, ಬಹಳ ಸುಂದರವಾದ ಮತ್ತು ವಿಶೇಷವಾದಂತಹ ಶುದ್ಧ ಪಂಚಮಿಯ ದಿನ ನಾವು ಮುಖಾಮುಖಿಯಾಗ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಕಷ್ಟ, ದುಃಖ, ನೋವು, ಸಮಸ್ಯೆ ನೂರಾರು ಇರ್ತವೆ. ಅನೇಕ ಸಲ ನಾವು ನಮ್ಮ ಜೀವನದ ಕ್ಷಣಗಳನ್ನು ಬರೀ ಕಷ್ಟ, ದುಃಖ, ನೋವುಗಳಲ್ಲೇ ಕಳೀತಾ ಇರ್ತೇವೆ. ಸಂತೋಷದ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಾಗಿ ಅದರ ಕಡೆ ಗಮನ ಸೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಭಾರತದಂಥ ಒಂದು ಶ್ರೇಷ್ಠವಾದ ದೇಶದಲ್ಲಿ ಜನಿಸಿದ್ದೇವಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದಿದೆ? ಆ ದೃಷ್ಟಿಯಿಂದ ನಾವು ಭಾರತೀಯರಾಗಿ ಭಾರತದ ಪುಣ್ಯ ನೆಲದಲ್ಲಿ ಜನಿಸಿದ್ದೇವೆ ಎನ್ನುವ ಸಂತೋಷವನ್ನು ಪದೇ ಪದೇ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಭಾರತದ ಒಂದು ವೈಶಿಷ್ಟ್ಯ ಏನು ಅಂದರೆ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಧರ್ಮ ಪರಂಪರೆಗಳು ಕೂಡ ಈ ದೇಶದಲ್ಲಿದೆ, ಈ ದೇಶದ ಸಮಾಜದಲ್ಲಿವೆ. ಇಲ್ಲಿ ಎಲ್ಲ ಧರ್ಮದ ಜನ ಜೊತೆಗೆ ಬದುಕ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ನಾವು ಒಂದು ಸೌಹಾರ್ದಯುತವಾದಂತಹ ಜೀವನ ಮಾಡಬೇಕು ಅಂತಾದರೆ ನಮ್ಮ ಧರ್ಮ, ಅದರ ಬಗ್ಗೆ ಅಭಿಮಾನ, ಅದರ ಬಗ್ಗೆ ತಿಳುವಳಿಕೆ ಇರೋದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಧರ್ಮಗಳನ್ನು ತಿಳ್ಕೊಂಡು ಅದನ್ನು ಗೌರವಿಸುವುದನ್ನು ಕೂಡ ಕಲಿಯಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಈ ದೇಶದಲ್ಲಿ ನಮಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಭಾರತದ ಪುಣ್ಯಭೂಮಿಯನ್ನು ಒಂದು ಆಧಾರವಾಗಿ ಇಟ್ಕೊಂಡು ಬಹಳ ಪ್ರಾಚೀನ ಕಾಲದಿಂದ ಬೆಳೆದು ಬಂದಿರತಕ್ಕಂತಹ ಧರ್ಮ, ಒಂದು ಸಂಸ್ಕೃತಿ, ಅದು ಜೈನ ಧರ್ಮ. ಇವತ್ತು ಜೈನ ಧರ್ಮದ ಶುದ್ಧ ಪಂಚಮಿಯ ಶುಭ ದಿನ. ಹಾಗಾಗಿ ಈ ಶುದ್ಧ ಪಂಚಮಿಯ ಹಬ್ಬದ ಆಚರಣೆಯ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಜೈನ ಧರ್ಮದ ಸುತ್ತಮುತ್ತ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಳ್ತೇನೆ. ಆ ದೃಷ್ಟಿಯಿಂದ ಶುದ್ಧ ಪಂಚಮಿಯ ಈ ಶುಭ ದಿನದಂದು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಬಹಳ ಮುಖ್ಯವಾಗಿ ಹಬ್ಬ ಅಂತ ಹೇಳಿದ ತಕ್ಷಣ ನಮ್ಮ ದೇಶದಲ್ಲಿ ಒಂದು ನೆನಪಾಗೋದೇನು ಕೇಳಿದ್ರೆ ಸಂಭ್ರಮ. ಬಟ್ಟೆ ತಗೊಳ್ಬೇಕು, ತಿಂಡಿ ಮಾಡಬೇಕು, ಸಂಭ್ರಮಿಸಬೇಕು ಅಂತ. ಆದರೆ ಎಲ್ಲ ಧರ್ಮಗಳು ಒಂದೇ ಥರ ಅಲ್ಲ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಜೈನ ಧರ್ಮ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ರೀತಿಯೇ ಬೇರೆ. ಯಾವತ್ತೂ ಕೂಡ ಜೈನ ಧರ್ಮದಲ್ಲಿ ತಿಂದು ಉಂಡು ಸಂಭ್ರಮಿಸಿ ಆಚರಿಸುವ ಹಬ್ಬಗಳೇ ಇಲ್ಲ. ಸಾಮಾನ್ಯವಾಗಿ ಜೈನ ಧರ್ಮದ ಹಬ್ಬಗಳು ಹೇಗೆ ಅಂದರೆ ಉಪವಾಸ, ಪೂಜೆ, ವ್ರತ, ನಿಯಮ ಇತ್ಯಾದಿಗಳ ಮೂಲಕ ಸ್ವಲ್ಪ ಭಿನ್ನವಾಗಿ ಆಚರಣೆ ಮಾಡತಕ್ಕಂಥ ಒಂದು ಪರಂಪರೆ ಅದು ಜೈನ ಧರ್ಮದ್ದು. ಅಂತಹ ಪರಂಪರೆಯ ಹಿನ್ನೆಲೆಯಲ್ಲಿ ನಾವು ಶುದ್ಧ ಪಂಚಮಿಯನ್ನು ಕೂಡ ಆಚರಿಸ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಶುದ್ಧ ಅಂದರೆ ಏನು ಅಂತ ಯೋಚನೆ ಮಾಡೋದಾದರೆ, ಇದು ಕೇವಲ ಜೈನ ಧರ್ಮಕ್ಕೆ ಮಾತ್ರ ಸಂಬಂಧಪಡ್ತಕ್ಕಂಥದ್ದಲ್ಲ. ಇಡೀ ಜಗತ್ತಿನ ಎಲ್ಲ ಧರ್ಮಗಳ ದೃಷ್ಟಿಯಿಂದ ತಗೊಂಡಾಗಲೂ ಕೂಡ ಶುದ್ಧ ಅಂದರೆ ಆಗಮ, ಶಾಸ್ತ್ರ ಅಂತ ಹೇಳ್ತೇವೆ. ಅಂದರೆ ಇನ್ನೂ ಸರಳವಾಗಿ ಹೇಳೋದಾದರೆ, ಒಂದು ಧರ್ಮದ ತತ್ವ ಸಿದ್ಧಾಂತಗಳ ಸಂಗ್ರಹ ಏನಿದೆ ಅದನ್ನು ಶಾಸ್ತ್ರ ಅಂತ ಹೇಳ್ತೇವೆ, ಅದನ್ನು ಆಗಮ ಅಂತ ಹೇಳ್ತೇವೆ. ಅದನ್ನೇ ಜೈನ ಧರ್ಮದ ಪರಿಭಾಷೆಯಲ್ಲಿ ಶ್ರುತ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೇವೆ. ಜೈನ ಧರ್ಮದ ವೇದ ಅಂತ ನಾವು ಶ್ರುತವನ್ನು ಕರೀತೇವೆ. ಅಂತಹ ಶ್ರುತ ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಅದರ ಕುರಿತಾಗಿ ಆಲೋಚನೆ ಮಾಡುವ ಮತ್ತು ಅದರ ಕುರಿತಾಗಿ ಒಂದು ಭಕ್ತಿಯ ಭಾವವನ್ನು ಬೆಳೆಸ್ತಕ್ಕಂಥ ಹಬ್ಬ ಅದು ಶುದ್ಧ ಪಂಚಮಿ ಹಬ್ಬ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಶ್ರುತ ಎನ್ನುವ ಮಾತು ಕೇವಲ ಧಾರ್ಮಿಕ ತತ್ವಚಿಂತನೆಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಅನ್ವರ್ಥದ ದೃಷ್ಟಿಯಿಂದ ಶ್ರುತ ಅನ್ನುವುದು ಜೈನ ಆಗಮ ಗ್ರಂಥಗಳಿಗಿರ್ತಕ್ಕಂಥ ಅನ್ವರ್ಥನ. ಯಾಕೆ ಅಂದರೆ ಬಹಳ ಪ್ರಾಚೀನ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಈ ಧರ್ಮ ಪರಂಪರೆಯಲ್ಲಿ ಯಾವತ್ತೂ ಧರ್ಮದ ವಿಚಾರಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಬರೆಯುವ ಕೆಲಸವನ್ನು ಯಾರೂ ಮಾಡಲಿಲ್ಲ. ಬದಲಾಗಿ ಎಲ್ಲವನ್ನೂ ಕೂಡ ತಮ್ಮ ಅಪಾರವಾಗಿರ್ತಕ್ಕಂಥ ನೆನಪು ಶಕ್ತಿಯಿಂದ, ಸ್ಮರಣ ಶಕ್ತಿಯಿಂದ ಅದನ್ನು ತಮ್ಮ ಮನಸ್ಸಿಗೆ ತೆಕ್ಕೊಂಡು ಆಲೋಚನೆ ಮಾಡಿ ಅದನ್ನು ಮುಂದಿನ ತಲೆಮಾರಿನವರಿಗೆ ದಾಟಿಸುವಂಥ ಕೆಲಸವನ್ನು ನಮ್ಮ ಹಿರಿಯರು, ನಮ್ಮ ಆಚಾರ್ಯರು, ನಮ್ಮ ಜ್ಞಾನಿಗಳು ಮಾಡ್ತಾ ಇದ್ರು.
ಮುಖ್ಯವಾಗಿ ಶ್ರುತ ಹೇಗೆ ಹರಿದು ಬಂತು ಅಂತ ಕೇಳಿದ್ರೆ, ಮೂಲಭೂತವಾಗಿ ಈ ಶ್ರುತದ ಎಲ್ಲ ವಿಚಾರಗಳು ಕೂಡ ತೀರ್ಥಂಕರರ ದಿವ್ಯಧ್ವನಿಯಾಗಿ ಬಂದಿರುವಂತಹದ್ದು. ಅದಕ್ಕಾಗಿಯೇ ಜ್ಞಾನದ ಅಧಿದೇವತೆ ಸರಸ್ವತಿ ಅಂತ ಹೇಳಿದ್ರೆ, ಜೈನ ಧರ್ಮದಲ್ಲಿ ಏನು ಹೇಳ್ತೇವೆ ಕೇಳಿದ್ರೆ, ಸರಸ್ವತಿ ಅಂದ್ರೆ ಏನು ಅಂತ ಪಂಪ ಹೇಳ್ತಾನೆ. ಬಹಳ ಸುಂದರವಾಗಿ ಪಂಪ ಹೇಳ್ತಾನೆ, ಪರಮ ಜಿನೇಂದ್ರವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು, ಅದುವೆಂಭಾವಿಸಿ ಓದುವ ಕೇಳುವ ಪೂಜಿಪ ಆದರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯಮಂ ಈವುದು, ಆನ್ ಅದಕ್ಕೆ ಎರೆದ ಪೆನೆ ಆ ಸರಸ್ವತಿಯೇ ಮಾಳ್ಕೆ ಮಗೆ ಇಲ್ಲಿಯೇ ವಾಗ್ವಿಲಾಸಮಂ ಅಂತ ಪಂಪ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ ಅಂದ್ರೆ ಅರ್ಥ, ಒಂದು ಸ್ತ್ರೀ ರೂಪದಲ್ಲಿರತಕ್ಕಂತಹ ದೇವತೆಯಾಗಿ ಸರಸ್ವತಿಯನ್ನ ಜೈನ ಧರ್ಮದಲ್ಲಿ ಪರಿಭಾವಿಸುವುದಿಲ್ಲ. ಬದಲಾಗಿ ಜೈನ ಧರ್ಮದಲ್ಲಿ ತೀರ್ಥಂಕರರ ದಿವ್ಯಧ್ವನಿಯಾಗಿ ಬಂದಿರತಕ್ಕಂಥದ್ದೇ ಸರಸ್ವತಿ, ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ. ಆದ್ದರಿಂದ ಇಲ್ಲಿ ಶ್ರುತ ಅಂದ್ರೆ ಜಿನವಾಣಿ, ವಾಣಿ ಅಂದ್ರೆ ಅರ್ಥ ಅದು ತೀರ್ಥಂಕರರ ಅನುಭವದ ನುಡಿ. ಆ ಅನುಭವದ ನುಡಿಯನ್ನ ತೀರ್ಥಂಕರರು ಏನು ಧರ್ಮೋಪದೇಶ ಮಾಡಿದ್ರೋ ಅದನ್ನು ಗಣಧರರು ಜ್ಞಾನದ ಸ್ವರೂಪದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆಮೇಲೆ ಆಚಾರ್ಯರು ಅದನ್ನ ವಿಸ್ತರಿಸಿದ್ರು, ಅದನ್ನು ಪ್ರಸಾರ ಮಾಡಿದ್ರು. ಅದನ್ನ ಶ್ರಾವಕರು, ಶ್ರಾವಕಿಯರು, ಮುನಿಗಳು, ಆರಿಕೆಯರು ಎಲ್ಲರೂ ಕೂಡ ಆಚರಿಸಿ ಮತ್ತು ಪ್ರಸಾರ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಶ್ರುತಕ್ಕೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಒಂದು ಅರ್ಥ ಇದೆ ಅಥವಾ ಒಂದು ಶಕ್ತಿ ಇದೆ ಅಂತ ಹೇಳಬೇಕು. ಬಹಳ ಮುಖ್ಯವಾಗಿ ಜೈನರನ್ನ ಶ್ರಮಣರು ಅಂತ ಕರೆದಿದ್ದಾರೆ. ಜೈನ ಧರ್ಮವನ್ನ ಶ್ರಮಣ ಧರ್ಮ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಮತ್ತೆ ಹೇಳಿದ ಹಾಗೆ ಇಲ್ಲಿ ಎಲ್ಲೂ ಕೂಡ ಬರೆದಿಡುವಂತಹ ಕೆಲಸವನ್ನ ಮಾಡಲಿಲ್ಲ. ತತ್ವ ವಿಚಾರಗಳನ್ನ, ಸಿದ್ಧಾಂತಗಳನ್ನ, ಆಗಮ ಶಾಸ್ತ್ರ ಶ್ರುತವನ್ನ ಅದನ್ನು ನೆನಪಿಟ್ಕೊಂಡು ಮುಂದಿನವರಿಗೆ ದಾಟಿಸುವ ಕೆಲಸ ಮಾಡಿದರು. ಅಕಸ್ಮಾತ್ ಜ್ಞಾನಿಗಳಿಗೆ, ತಿಳಿದವರಿಗೆ ಅದು ಮರಿಬಹುದು ಎನ್ನುವ ಸಂದರ್ಭ ಬಂದಾಗ ಕಾಲದ ಸುಯೋಗದಿಂದಾಗಿ ಕಾಲಕಾಲಕ್ಕೆ ತೀರ್ಥಂಕರರ ಜನ್ಮ ಆಯಿತು. ಆ ತೀರ್ಥಂಕರರು ಮತ್ತೆ ಹಿಂದಿನ ತೀರ್ಥಂಕರರು ಹೇಳಿದ ಧರ್ಮತತ್ವಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಎಲ್ಲೂ ಕೂಡ ಆ ಶ್ರುತದ ಜ್ಞಾನ ಎನ್ನುವುದು ನಾಶವಾಗುವುದಕ್ಕೆ ಸಾಧ್ಯವಾಗಲಿಲ್ಲ. ಅದು ಪರಂಪರಾನುಗತವಾಗಿ ತೀರ್ಥಂಕರರಿಂದ ಮುಂದಕ್ಕೆ ಮುಂದಕ್ಕೆ ಬಂತು. ಆದರೆ 24ನೇ ತೀರ್ಥಂಕರರಾಗಿರುವಂತಹ ಮಹಾವೀರ ಸ್ವಾಮಿ ಕ್ರಿಸ್ತಪೂರ್ವ 527ರ ಸಂದರ್ಭಕ್ಕೆ ಮೋಕ್ಷವನ್ನು ಪಡೆದು ನಿರ್ವಾಣ ಹೊಂದಿದಂಥ ಕಾಲದ ಬಳಿಕ ತೀರ್ಥಂಕರರ ಕಾಲ ಮುಗಿದೋಯಿತು. ಆ ಬಳಿಕ ಕೇವಲಿಗಳು ಮತ್ತು ಶ್ರುತ ಕೇವಲಿಗಳು ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಹಾಗೆ ಮುಂದುವರಿಸಿಕೊಂಡು ಬಂದ ಕಾಲಕ್ಕೆ ಮಹಾವೀರ ಸ್ವಾಮಿಯ ಬಳಿಕ ಸುಮಾರು 162 ವರ್ಷಗಳ ಕಾಲ 8 ಮಂದಿ ಕೇವಲಿಗಳು ಮತ್ತು ಶ್ರುತ ಕೇವಲಿಗಳು ಯಾವುದೇ ರೀತಿಯ ತೀರ್ಥಂಕರರ ದಿವ್ಯಧ್ವನಿಗೆ ಚ್ಯುತಿ ಇಲ್ಲದ ಹಾಗೆ, ಜ್ಞಾನದಲ್ಲಿ ಲೋಪದೋಷಗಳಿಲ್ಲದ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಯಶಸ್ಸನ್ನು ಪಡೆದರು. ಆದರೆ ಅನಂತರ ಎಲ್ಲರಿಗೂ ಕೂಡ ಆತಂಕವಾದಂಥ ಸಂಗತಿ ಏನು ಅಂದರೆ, ಮನುಷ್ಯರ ನೆನಪು ಶಕ್ತಿ, ಸ್ಮರಣ ಶಕ್ತಿ ಅದು ಕಡಿಮೆ ಆಗ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ಎಲ್ಲ ಆಚಾರ್ಯರು ಕೂಡ ಗಮನಿಸುವುದಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಆ ಶ್ರುತ ಜ್ಞಾನ ಅಂತಕ್ಕಂಥದ್ದು ಏನು ಅದುವರೆಗೆ ಮಹಾವೀರ ಸ್ವಾಮಿಯ ನಂತರ 162 ವರ್ಷಗಳ ಕಾಲ ಯಾವುದೇ ಚ್ಯುತಿ ಇಲ್ಲದೆ ಹರಿದು ಬಂದಿತ್ತೋ ಅದು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಮತ್ತೆ ಅನೇಕ ಸವಾಲುಗಳನ್ನು ಜೈನ ಧರ್ಮ ಎದುರಿಸಬೇಕಾಗಿ ಬಂತು. ಇಲ್ಲಿ ಮಧ್ಯದಲ್ಲಿ ಒಂದು ಮಾತನ್ನು ನೆನಪು ಮಾಡಿಕೊಳ್ಬೇಕು. ಹಿಂದಿನ ತೀರ್ಥಂಕರರ ಆ ಜ್ಞಾನ ಏನಿದೆ ಅಥವಾ ಆ ಉಪದೇಶ ಏನಿದೆ ಅದೆಲ್ಲವೂ ಕೂಡ ಸೂತ್ರ ರೂಪದಲ್ಲಿ ಇರತಕ್ಕಂಥದ್ದು, ತುಂಬ ವಿಸ್ತಾರವಾಗಿ ವಿವರಣೆ ಇರತಕ್ಕಂಥದ್ದಲ್ಲ. ಗಣಧರರು ಅದನ್ನು ಸೂತ್ರ ರೂಪದಲ್ಲಿ ಮಾಡಿದರು. ಆ ದೃಷ್ಟಿಯಿಂದಲೂ ಸೂತ್ರ ರೂಪದಲ್ಲಿ ಇರತಕ್ಕಂತಹ ಧರ್ಮದ ಹಿನ್ನೆಲೆಯಲ್ಲಿ ಇದನ್ನು ಶ್ರುತ ಅಂತ ಕರೆಯುವುದಕ್ಕೆ ಸಾಧ್ಯ ಆಯಿತು. ಆದರೆ ಅದೆಲ್ಲ ಕಂಠಸ್ಥವಾಗಿದ್ದು ಮೌಖಿಕವಾಗಿ ಹರಿದು ಬಂತು. 162 ವರ್ಷಗಳ ಒಂದು ಪರಂಪರೆಯಲ್ಲಿ ಅದನ್ನು ರಕ್ಷಣೆ ಮಾಡಿಕೊಂಡು ಬಂದಂಥ ಆಚಾರ್ಯರು ನಂತರದ ಕಾಲಕ್ಕೆ ಒಂದು ಹೊಸ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು ಎನ್ನುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಮುಖ್ಯವಾಗಿ ಜೈನ ಧರ್ಮದ ಜ್ಞಾನದ ಕೋಶ ಏನಿದೆ ಅದನ್ನು ಕಾಲಕಾಲಕ್ಕೆ ವಿಭಾಗೀಕರಣ ಮಾಡ್ತಾ ಬಂದಿದ್ದಾರೆ. ಪ್ರಾರಂಭದಲ್ಲಿ 14 ಪೂರ್ವಗಳಾಗಿ ಆ ಜ್ಞಾನವನ್ನು, ಅಂದರೆ ಇದು ಗ್ರಂಥದ ವಿಭಾಗೀಕರಣ ಅಲ್ಲ, ಬದಲಾಗಿ ಜ್ಞಾನದ ವಿಭಾಗೀಕರಣ, ಅದನ್ನು 14 ಪೂರ್ವಗಳಾಗಿ ವಿಭಾಗಿಸಿದರು. ಆ ನಂತರ ಮತ್ತೆ ಪುನಃ ಹೊಸ ವ್ಯವಸ್ಥೆಗೆ ಅನುಸಾರವಾಗಿ 12 ಅಂಗಗಳಾಗಿ ಅದನ್ನು ವಿಭಾಗಿಸ್ತಕ್ಕಂಥ ಕೆಲಸವನ್ನು ಮುಖ್ಯವಾಗಿ ಮಾಡಿದರು.
ಈ ಅಂಗಗಳು ಅಂದರೆ ಏನು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಯಾವುದು ಅಥವಾ ಪವಿತ್ರ ಜ್ಞಾನದ ಕೋಶ ಯಾವುದು ಅಂತ ಕೇಳಿದ್ರೆ ಅಂಗಗಳು ಅಂತ ನಾವು ಉತ್ತರಿಸ್ತೇವೆ. ಈ ಅಂಗಗಳು ಅಂದರೆ ಏನು ಅಥವಾ ಅಂಗಗಳು ಹೇಗಿವೆ ಅಂದರೆ 12 ಅಂಗಗಳನ್ನು ಹೆಸರಿಸ್ತಾರೆ. ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ, ಸಮವಾಯಾಂಗ, ವ್ಯಾಕ್ಯ ಪ್ರಜ್ಞಪ್ತಾಂಗ, ಜ್ಞಾತೃಕೃತಾಂಗ, ಉಪಾಸಕಾಧ್ಯಯನಾಂಗ, ಅಂತಃಕೃದ್ಧಶಾಂಗ, ಅನುತ್ತರೋಪಾಧಿಕಾದಶಾಂಗ, ಪ್ರಶ್ನ ವ್ಯಾಕರಣಾಂಗ, ವಿಪಾಕ ಸೂತ್ರಾಂಗ, ದೃಷ್ಟಿವಾದಾಂಗ ಅನ್ನತಕ್ಕಂತಹ 12 ಅಂಗಗಳಲ್ಲಿ ಈ ಜ್ಞಾನವನ್ನು ವಿಭಾಗೀಕರಣ ಮಾಡಿದೆ. ಹಾಗಾಗಿ ಜಿನವಾಣಿ ಶ್ರುತದೇವಿಯನ್ನ ಕೊಂಡಾಡುವಾಗ ಹೇಳುವಾಗ ದ್ವಾದಶಾಂಗಧಾರಿಣಿ, ದ್ವಾದಶಾಂಗ ಶ್ರುತದೇವಿ ಅಂತ ಸರಸ್ವತಿಯನ್ನ ಸ್ತುತಿ ಮಾಡತಕ್ಕಂಥ ಒಂದು ಪರಂಪರೆ ಇದೆ. ಕೇವಲ ಅಂಗಗಳು ಮಾತ್ರವಲ್ಲದೆ ಅಂಗಬಾಹ್ಯಗಳು ಅಂತಕ್ಕಂತಹ ರಚನೆಗಳು ಕೂಡ ಆಚಾರ್ಯರಿಂದ ರಚಿಸಲ್ಪಟ್ಟು ಸುಮಾರು 14 ಅಂಗಬಾಹ್ಯಗಳು ಆ ಜನರ ಆಚರಣೆಗೆ ಸಂಬಂಧಪಟ್ಟ ಹಾಗೆ, ಧರ್ಮತತ್ವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಅಂಗಬಾಹ್ಯಗಳು ಕೂಡ ರಚನೆ ಆಗ್ತಕ್ಕಂಥ ಕೆಲಸ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಈ ರೀತಿಯಲ್ಲಿ ತೀರ್ಥಂಕರರ ಉಪದೇಶದಿಂದ ಬಂದ ಗಣಧರರಿಂದ ರಚಿಸಲ್ಪಟ್ಟ ಅಂಗಗಳು ಮತ್ತು ತಮ್ಮದೇ ಆದಂತಹ ಬುದ್ಧಿವಂತಿಕೆಯಿಂದ, ತಿಳುವಳಿಕೆಯಿಂದ ಅದನ್ನು ಇನ್ನಷ್ಟು ಬೆಳೆಸಿದಂತಹ ಅಂಗಬಾಹ್ಯಗಳನ್ನು ರಚಿಸಿರ್ತಕ್ಕಂಥ ಆಚಾರ್ಯರ ಜ್ಞಾನದ ವಿಭಾಗಗಳು, ಇದೆಲ್ಲವೂ ಕೂಡ ಮತ್ತೆ ಆಗಲೇ ಹೇಳಿದ ಹಾಗೆ ಮೌಖಿಕ ರೂಪದಲ್ಲಿ, ಶುದ್ಧ ರೂಪದಲ್ಲಿ ಹರಿದು ಬಂತು. ಮುಂದೆ ಮಹಾವೀರ ಸ್ವಾಮಿ ನಿರ್ವಾಣದ ಬಳಿಕ 162 ವರ್ಷಗಳವರೆಗೆ ಬೆಳೀತಾ ಬಂದಂಥ ಕಾಲಕ್ಕೆ 160ನೇ ವರ್ಷದಲ್ಲಿ ಒಂದು ವಿಶೇಷವಾದಂಥ ಘಟನೆ ಈ ಭಾರತ ದೇಶದಲ್ಲಿ ನಡೆಯಿತು. ಜೈನಾಚಾರ್ಯರ ಒಂದು ಸಮ್ಮುಖದಲ್ಲಿ ಪಾಟಲಿಪುತ್ರದಲ್ಲಿ ಒಂದು ಸಮ್ಮೇಳನ, ಬಹಳ ಮುಖ್ಯವಾದಂಥ ಸಮ್ಮೇಳನ, ಜೈನ ಶ್ರುತವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಈ ಸಮ್ಮೇಳನ ನಡೆಯಿತು. ವಿಶೇಷ ಏನು ಅಂದರೆ, ಆ ಕಾಲಕ್ಕಿದ್ದಂಥ ಶ್ರುತ ಕೇವಲಿಗಳು ಭದ್ರಬಾಹುಗಳು. ಅದೇ ಕಾಲಕ್ಕೆ ಉತ್ತರ ಭಾರತದಲ್ಲಿ ತೀವ್ರವಾದಂತಹ ಬರಗಾಲ ಪೀಡಿಸ್ತಾ ಇದ್ದದ್ದರಿಂದ ಆ ಶ್ರವಣ ಸಂಘ ಅಂತಕ್ಕಂಥದ್ದು ಚದುರಿ ಹೋಗಿತ್ತು. ಆ ಕಾರಣದಿಂದಾಗಿ ಭದ್ರಬಾಹುಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ. ನೇಪಾಳದಲ್ಲಿ ಅವರು ವಿಹಾರ ಮಾಡ್ತಾ ಇದ್ರು. ಆದರೂ ಕೂಡ ಉಳಿದಿರ್ತಕ್ಕಂಥ ಆಚಾರ್ಯರೆಲ್ಲ ಸೇರಿ ಹೇಗೆ ಈ ಶ್ರುತವನ್ನು ರಕ್ಷಣೆ ಮಾಡಬಹುದು ಅಂತ ಹೇಳ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಪರಸ್ಪರ ತಮ್ಮಲ್ಲಿರ್ತಕ್ಕಂಥ ಜ್ಞಾನದ ಸಹಾಯದಿಂದ ಈ ಅಂಗಗಳ ವಿಚಾರಗಳನ್ನು ಒಂದು ಕಡೆಯಲ್ಲಿ ಅಲ್ಲಿ ಕೂತ್ಕೊಂಡು ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಸಂಗ್ರಹ ಮಾಡತಕ್ಕಂಥ ಕೆಲಸವನ್ನು ಮಾಡಿ, ಆಗಲೇ ಒಂದು ಸಣ್ಣ ಭಾಗ ಇದರಿಂದ ಚ್ಯುತವಾಗಿ ಹೋಗಿತ್ತು ಅಥವಾ ನಾಶವಾಗಿ ಹೋಗಿತ್ತು ಅಂತ ಹೇಳ್ತಾರೆ. ಅಂತೂ ಇದ್ದದ್ದನ್ನು ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಆ ಬಳಿಕ ಕಾಲದೋಷದಿಂದಾಗಿ ನೆನಪು ಶಕ್ತಿ ಇನ್ನೂ ಕ್ಷೀಣವಾಗ್ತಾ ಬಂದಾಗ ಮುಂದೆ ಕಾಲಾಂತರದಲ್ಲಿ ಇನ್ನಷ್ಟು ಆ ವಿಚಾರಗಳು, ಧರ್ಮದ ವಿಚಾರಗಳು ನಾಶವಾಗ್ತಾ ಹೋದವು. ಅದಕ್ಕೆ ಹೇಳ್ತಾರೆ, ಭಗವಾನ್ ಶ್ರೀ ಮಹಾವೀರ ಸ್ವಾಮಿಯ ನಿರ್ವಾಣದ ಬಳಿಕ 683 ವರ್ಷಗಳವರೆಗೆ ಇದೇ ರೀತಿಯ ಮೌಖಿಕ ಪರಂಪರೆ, ಇದೇ ರೀತಿಯ ಶ್ರವಣ ಪರಂಪರೆ, ಈ ಶ್ರುತ ಪರಂಪರೆ ಬೆಳೀತಾ ಬಂತು. ಅದನ್ನು ಲಿಖಿತಗೊಳಿಸ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಹೋಗಲೇ ಇಲ್ಲ. ಆದರೆ 683 ವರ್ಷಗಳ ಆ ಒಂದು ಅವಧಿಯಲ್ಲಿ ನಮ್ಮೆಲ್ಲರ ಪುಣ್ಯ ವಿಶೇಷದಿಂದಾಗಿ ಆಚಾರ್ಯರಾಗಿರ್ತಕ್ಕಂಥ ದರಸೇನಾಚಾರ್ಯರ ಒಂದು ಕಾಲ ಬಂತು. ದರಸೇನಾಚಾರ್ಯರು ಯೋಚನೆ ಮಾಡಿದರು, ಇನ್ನೂ ಕೂಡ ಲಿಪಿಬದ್ಧ ಮಾಡದೇ ಇದ್ದರೆ, ಲಿಖಿತಗೊಳಿಸದೇ ಇದ್ದರೆ ಮುಂದೆ ಇಡೀ ಧರ್ಮದ ತತ್ವ ಸಿದ್ಧಾಂತಗಳು ನಾಶವಾಗಿ ಹೋಗ್ತವೆ ಅಂತಕ್ಕಂಥ ಆಲೋಚನೆಯನ್ನು ಮಾಡಿ ಅವರು ಗಿರಿನಾರ ಪ್ರದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಧರ್ಮ ಗ್ರಂಥಗಳನ್ನು ಅಥವಾ ಧರ್ಮ ವಿಚಾರಗಳನ್ನು, ಶ್ರುತವನ್ನು ಲಿಪಿಬದ್ಧಗೊಳಿಸಬೇಕು, ಬರೀಬೇಕು ಅಂತ ಹೇಳ್ತಕ್ಕಂಥ ಆಶಯವನ್ನು ಇಟ್ಟುಕೊಂಡು ಅವರು ಒಂದು ಸಂದೇಶವನ್ನು ಕಳಿಸ್ತಾರೆ ದೇಶದಾದ್ಯಂತ. ಬಹಳ ಮುಖ್ಯವಾಗಿ ಅದೇ ಕಾಲಕ್ಕೆ ವೇಣು ನದಿಯ ದಡದಲ್ಲಿ ಅರ್ಹತ್ ಬಲಿ ಆಚಾರ್ಯರ ಸಾನ್ನಿಧ್ಯದಲ್ಲಿ ಒಂದು ಯತಿ ಸಮ್ಮೇಳನ ನಡೀತಾ ಇತ್ತು. ಅಲ್ಲಿಗೆ ದರಸೇನಾಚಾರ್ಯರ ಈ ಸಂದೇಶ ಹೋಗ್ತದೆ. ಯಾವ ಸಂದೇಶ? ಇನ್ನು ಮುಂದೆ ನೆನಪು ಶಕ್ತಿ ಕಡಿಮೆ ಆಗ್ತದೆ, ಹಾಗಾಗಿ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ಅಂದರೆ ಶ್ರುತವನ್ನು ನಾವು ಲಿಖಿತಗೊಳಿಸಬೇಕು, ಅದಕ್ಕೆ ಯೋಗ್ಯರಾದವರನ್ನು ನಮಗೆ ಕಳುಹಿಸಿಕೊಡಿ ಅಂತ ಹೇಳ್ತಕ್ಕಂತಹ ಒಂದು ಸಂದೇಶ ಆ ವೇಣು ನದಿಯ ತಟದಲ್ಲಿ ನಡೀತಾ ಇದ್ದಂಥ ಸಮ್ಮೇಳನಕ್ಕೆ ಮುಟ್ಟಿತು. ಆವಾಗ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಂಥ 2 ಯುವ ಆಚಾರ್ಯರು, ಯುವ ಮುನಿಗಳು, ಪುಷ್ಪದಂತ ಮತ್ತು ಭೂತಬಲಿ ಅನ್ನತಕ್ಕಂಥವರು ಉತ್ಸಾಹದಿಂದ ತಾವು ಈ ಕೆಲಸವನ್ನು ಮಾಡ್ತೇವೆ ಅಂತ ಸಿದ್ಧರಾದರು. ಅವರು ನೇರವಾಗಿ ಪೂಜ್ಯರಾದಂತಹ ದರಸೇನಾಚಾರ್ಯರ ಸಾನ್ನಿಧ್ಯಕ್ಕೆ ಅವರು ಗಿರಿನಾರಿಗೆ ಹೋದರು. ಅಲ್ಲಿ ಅವರ ಪರೀಕ್ಷೆ ಆಯಿತು. ತಾವೆಲ್ಲ ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದ್ದೀರಿ ಅಂತ ಭಾವಿಸ್ತೇನೆ. ಆ ಶಿಷ್ಯರ ಜ್ಞಾನ ಶಕ್ತಿ ಹೇಗಿದೆ, ಅವರ ತಿಳುವಳಿಕೆ ಶಕ್ತಿ ಹೇಗಿದೆ ಅಂತಕ್ಕಂಥ ಪರೀಕ್ಷೆಯನ್ನು ದರಸೇನಾಚಾರ್ಯರು ಮಾಡಿದರು.
ಅದರಲ್ಲೂ ಕೂಡ ಪುಷ್ಪದಂಥ ಭೂತಬಲಿ ಮುನಿಗಳು ಗೆದ್ದರು. ಹಾಗಾಗಿ ಅವರನ್ನು ಸ್ವೀಕರಿಸಿದಂತಹ ದರಸೇನಾಚಾರ್ಯರು ತಮ್ಮ ನೆನಪು ಶಕ್ತಿಯಲ್ಲಿದ್ದಂಥ ಅದುವರೆಗೆ ಉಳಿದುಕೊಂಡಿರ್ತಕ್ಕಂತಹ ಯಾವ ಅಂಗಜ್ಞಾನ ಇದೆ, ಯಾವ ಶ್ರುತಜ್ಞಾನ ಇದೆ, ಅದನ್ನ ಪೂರ್ಣ ರೂಪದಲ್ಲಿ ಆ ಇಬ್ಬರು ಶಿಷ್ಯರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಏನು ಹೇಳ್ತಾರೆ ಅಂದರೆ, 12 ಅಂಗಗಳಲ್ಲಿ ಸುಮಾರು ಅರ್ಧದಷ್ಟು ಜ್ಞಾನ ಆಗಲೇ ಮರ್ತು ಹೋಗಿತ್ತು ಅಥವಾ ನಾಶವಾಗಿ ಹೋಗಿತ್ತು ಆ ಹೊತ್ತಿಗೆ ಅಂತ. ಹಾಗಾಗಿ ಉಳಿದಿರ್ತಕ್ಕಂಥ ಅರ್ಥಜ್ಞಾನ ಏನಿದೆ ಅಥವಾ ಇಡೀ ಧರ್ಮದ ತತ್ವ ಸಿದ್ಧಾಂತಗಳೇನಿದ್ದಾವೆ ಅದು ಸುಮಾರು 9,000 ಶ್ಲೋಕಗಳು. 9,000 ಶ್ಲೋಕಗಳನ್ನು ಈ ಇಬ್ಬರು ಶಿಷ್ಯರಿಗೆ ಮೌಖಿಕ ರೂಪದಲ್ಲಿ ದರಸೇನಾಚಾರ್ಯರು ಹೇಳಿದರು. ಹಾಗೆ ಹೇಳಿದ್ದರಿಂದ ಅದನ್ನೆಲ್ಲವನ್ನು ಕೂಡ ಗ್ರಹಣೆ ಮಾಡಿದರು. ಅದನ್ನು ಷಟ್ಖಂಡಾಗಮ ಅಂತ ನಾವು ಕರೀತೇವೆ. ಯಾಕೆ ಷಟ್ಖಂಡಾಗಮ ಅಂದರೆ, ಷಟ್ ಅಂದರೆ 6 ಅಂತ ಅರ್ಥ, ಖಂಡ ಅಂದರೆ ಅರ್ಧ ಅಂತ ಅರ್ಥ, ಆಗಮ ಅಂದರೆ ಸಿದ್ಧಾಂತ, ಶ್ರುತ ಅಂತ ಅರ್ಥ. ಅಂದರೆ ಹಿಂದೆ ಇದ್ದಂಥ 12 ಅಂಗಗಳಲ್ಲಿ ಬರೀ 6 ಅಂಗಗಳಷ್ಟು, ಅಂದರೆ ಅಷ್ಟರ ಪ್ರಮಾಣ, ಅದು ಬರೀ 6 ಅಂಗಗಳು ಅಂತಲ್ಲ. ಎಲ್ಲೋ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಏನು ಕೇಳಿದ್ರೆ ಈ 12 ಅಂಗಗಳ ಜ್ಞಾನ ಸ್ವಲ್ಪ ಸ್ವಲ್ಪ ಲೋಪವಾಗಿ ಉಳಿದವೆಲ್ಲವೂ ಕೂಡ ಒಂದು ಇನ್ನೊಂದರೊಟ್ಟಿಗೆ ಸಮ್ಮಿಳಿತವಾಗಿ ಹೋಗಿತ್ತು ಅಂತ. ಅದು ಏನೇ ಇದ್ರೂ ಕೂಡ ಉಳಿದಿರ್ತಕ್ಕಂಥ ಜ್ಞಾನವನ್ನ ಸಂಗ್ರಹಿಸಿ ಅದನ್ನ ಶಿಷ್ಯರಾದಂಥ ಪುಷ್ಪದಂಥ ಭೂತಬಲಿಯವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಪೂಜ್ಯರಾದಂಥ ದರಸೇನಾಚಾರ್ಯರು ಮಾಡಿದರು. ಆಮೇಲೆ ಅವರು ಯೋಚನೆ ಮಾಡಿದ್ರಂತೆ, ಇವರು ಇಲ್ಲೇ ಇದ್ದರೆ ನನ್ನ ಮೇಲಿನ ಒಂದು ಮೋಹದಿಂದ, ರಾಗದಿಂದ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಹುದು. ಅವರು ನಿರ್ಲಿಪ್ತರಾಗಿ ಈ ಶಾಸ್ತ್ರ ಗ್ರಂಥವನ್ನು ಲಿಪಿಬದ್ಧಗೊಳಿಸಬೇಕು ಅನ್ನುವಂಥ ಆಲೋಚನೆಯಿಂದ ಮತ್ತು ತಮ್ಮ ಆಯು ಕರ್ಮದ ಚಿಂತನೆಯನ್ನು ಕೂಡ ಮಾಡಿಕೊಂಡು ಅವರಿಬ್ಬರನ್ನು ನೀವು ಇನ್ನು ಮುಂದೆ ಇಲ್ಲಿಂದ ದೂರ ಹೋಗಬೇಕು, ಇದನ್ನು ಲಿಪಿಬದ್ಧಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಗುರುಗಳು ಶಿಷ್ಯರಿಗೆ ಸೂಚನೆಯನ್ನು ಕೊಟ್ಟರು. ಅದರ ಪ್ರಕಾರ ಪುಷ್ಪದಂಥ ಭೂತಬಲಿ ಆಚಾರ್ಯರು ಅವರು ನೇರವಾಗಿ ವಿಹಾರ ಮಾಡ್ತಾ ಅಂಕಲೇಶ್ವರಕ್ಕೆ ಬಂದು ಅಲ್ಲಿ ಇದನ್ನು ಲಿಪಿಬದ್ಧಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲಿಂದ ಮುಂದೆ ಬೇರೆ ಬೇರೆ ಪ್ರದೇಶಗಳಿಗೆ ವಿಹಾರ ಮಾಡ್ತಾರೆ. ಪ್ರಾರಂಭದಲ್ಲಿ ಪುಷ್ಪದಂತರು ಇದನ್ನು ಲಿಪಿಬದ್ಧಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಮಾಡ್ತಾ ಅವರಿಗೂ ಕೂಡ ತಮ್ಮ ಜ್ಞಾನದ ವಿಶೇಷದಿಂದಾಗಿ ತಮ್ಮ ಆಯುಷ್ಯ ಬಹಳ ಕಡಿಮೆ ಇದೆ ಅಂತ ಗೊತ್ತಾದಾಗ ಉಳಿದದ್ದನ್ನು ಪೂರ್ಣಗೊಳಿಸಬೇಕು ಅಂತ ಭೂತಬಲಿ ಆಚಾರ್ಯರಿಗೆ ಸೂಚನೆಯನ್ನು ಕೊಟ್ಟು ಸಂದೇಶವನ್ನು ಕಳಿಸ್ತಾರೆ. ಹಾಗೆ ಪುಷ್ಪದಂತ ಮುನಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಈ ಶ್ರುತದ ಲಿಪಿಬದ್ಧಗೊಳಿಸ್ತಕ್ಕಂಥ ಕೆಲಸವನ್ನ ಮುಂದೆ ಭೂತಬಲಿ ಆಚಾರ್ಯರು ರಚನೆ ಮಾಡಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಪೂರ್ಣಗೊಳಿಸಿದಂತಹ ಯಾವ ಉಳಿದಿರತಕ್ಕಂತಹ ಧರ್ಮಜ್ಞಾನ ಇದೆಯೋ, ಜೈನ ಧರ್ಮ ಪರಂಪರೆಯಿಂದ ಮೌಖಿಕವಾಗಿ ಶ್ರವಣ ರೂಪದಲ್ಲಿ ಬಂದಿರತಕ್ಕಂಥ ತತ್ವ ಸಿದ್ಧಾಂತಗಳು ಏನು ದರಸೇನಾಚಾರ್ಯರವರೆಗೆ ಉಳಿದು ಬಂದಿತ್ತೋ ಅದನ್ನು ಲಿಪಿಬದ್ಧಗೊಳಿಸಿ ಅಥವಾ ಅದನ್ನು ಲಿಖಿತಗೊಳಿಸಿ ಪೂರ್ಣಗೊಳಿಸಿದಂತಹ ದಿನ ಅದು ಇವತ್ತಿನ ಜ್ಯೇಷ್ಠ ಪಂಚಮಿಯ ಶುದ್ಧ ಪಂಚಮಿಯ ಶುಭ ದಿನ. ಅಂತಹ ಶುಭ ದಿನದಂದು ಪ್ರತಿ ವರ್ಷ ಕೂಡ ನಾವು ಶ್ರುತ ಪಂಚಮಿ ಅನ್ನತಕ್ಕಂತಹ ಹಬ್ಬವನ್ನ ಆಚರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾಕೆ ಅಂದರೆ ಅದರ ಹಿಂದೆ ಈ ಜ್ಞಾನವನ್ನ ಅದುವರೆಗೆ ಪರಂಪರಾನುಗತವಾಗಿ ದಾಟಿಸಿರ್ತಕ್ಕಂಥ, ತಂದು ಕೊಟ್ಟಿರ್ತಕ್ಕಂತಹ, ಅದು ಉಪದೇಶ ಕೊಟ್ಟಿರುವಂತಹ ತೀರ್ಥಂಕರರಿರಬಹುದು, ಅದನ್ನ ಕ್ರಮಬದ್ಧಗೊಳಿಸಿರ್ತಕ್ಕಂತಹ ಗಣಧರರಿರಬಹುದು, ಅದನ್ನ ಲಿಪಿಗಳಲ್ಲಿ ಅಥವಾ ತಮ್ಮ ಮೌಖಿಕ ರೂಪದಲ್ಲಿ ದಾಟಿಸಿರ್ತಕ್ಕಂತಹ ಆಚಾರ್ಯರು ಇರಬಹುದು, ಮುನಿಗಳಿರಬಹುದು ಅಥವಾ ಜ್ಞಾನಿಗಳಿರಬಹುದು, ಯಾರೇ ಇರಬಹುದು, ಅವರೆಲ್ಲರನ್ನೂ ಈ ದಿವಸ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಯಾಕೆಂದ್ರೆ ನಮಗೆ ಈ ತತ್ವ ಸಿದ್ಧಾಂತಗಳನ್ನು ಇಷ್ಟೊಂದು ಪ್ರಮಾಣದಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥವ್ರು, ನಮಗೆ ದೊರಕಿಸಿಕೊಟ್ಟಿರ್ತಕ್ಕಂಥವ್ರು ಅವರು. ಯಾಕೆ ಅಂದರೆ ಇವತ್ತು ಕಾಲ ಬದಲಾಗಿದೆ, ಪಂಚಮ ಕಾಲದಲ್ಲಿದ್ದೇವೆ, ತೀರ್ಥಂಕರರ ಜನ್ಮ ಆಗುವುದಿಲ್ಲ, ಅವತಾರವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ತೀರ್ಥಂಕರರಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂತಹ ಶ್ರುತ ಏನಿದೆಯೋ, ಆ ಲಿಪಿಬದ್ಧಗೊಂಡಿರ್ತಕ್ಕಂಥ ಷಟ್ಖಂಡಾಗಮ ಏನಿದೆಯೋ ಅದೇ ದಾರಿದೀಪ. ಯಾಕಂದ್ರೆ ಅದು ತೀರ್ಥಂಕರರ ದಿವ್ಯವಾಣಿಯಿಂದ ಬಂದಿರುವಂತಹದ್ದು, ಅವರ ಅನುಭವದಿಂದ ಬಂದಿರತಕ್ಕಂಥದ್ದು. ಅವರು ಅನುಸರಿಸಿ ನೀವು ಅನುಸರಿಸಿದರೆ ನಮ್ಮ ಹಾಗೆ ಆಗಬಹುದು ಅಂತ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂತಹ ದಿವ್ಯವಾದಂತಹ ಸಂಗ್ರಹ ಅದು. ಅಂತಹ ಸಂಗ್ರಹವನ್ನ ನಾವು ಲಿಪಿಬದ್ಧದಲ್ಲಿ ಒಂದು ಲಿಖಿತ ರೂಪದಲ್ಲಿ ಪಡೆದಿರ್ತಕ್ಕಂಥ ಪುಣ್ಯ ದಿನ ಅದು ಶ್ರುತ ಪಂಚಮಿಯ ಪುಣ್ಯ ದಿನ. ಅದಕ್ಕಾಗಿ ಈ ದಿನವನ್ನ, ಇವತ್ತಿನ ದಿನವನ್ನ ನಾವು ಶ್ರುತ ಪಂಚಮಿಯಾಗಿ ಜಗತ್ತಿನಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸ್ತೇವೆ. ಹೇಗೆ ಆಚರಿಸಬೇಕು? ಕೇವಲ ಹೂವಿಟ್ಟು ಆರತಿ ಬೆಳಗಿ ಪೂಜೆ ಮಾಡತಕ್ಕಂಥದ್ದು ಮಾತ್ರ ನಿಜವಾಗಿರ್ತಕ್ಕಂತಹ ಪಂಚಮಿ ಹಬ್ಬದ, ಶ್ರುತ ಪಂಚಮಿ ಹಬ್ಬದ ಸಂಭ್ರಮ ಅಲ್ಲ. ಬದಲಾಗಿ ಅದನ್ನು ತೆರೆದು ಅದರ ಒಳಗಿರ್ತಕ್ಕಂಥ ವಿಚಾರಗಳನ್ನು ಗ್ರಹಣೆ ಮಾಡಿಕೊಂಡು ಸ್ವಾಧ್ಯಾಯ ಮಾಡಿ ಚಿಂತನೆ ಮಾಡಿ 4 ಜನರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡಿದರೆ ಅದು ನಿಜವಾಗಿರ್ತಕ್ಕಂಥ ಶ್ರೇಷ್ಠವಾದಂತಹ ಹಬ್ಬವಾಗ್ತದೆ. ಆದರೂ ಈ ದಿವಸ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು
ಗ್ರಂಥಗಳು ಏನಿದ್ದಾವೆ, ಶ್ರುತ ಗ್ರಂಥಗಳೇನಿದ್ದಾವೆ, ಆಗಮ ಗ್ರಂಥಗಳೇನಿದ್ದಾವೆ, ಶಾಸ್ತ್ರ ಗ್ರಂಥಗಳೇನಿದ್ದಾವೆ, ಅದರ ಬಗ್ಗೆ ಭಕ್ತಿಯನ್ನು ತೋರಿಸ್ತಕ್ಕಂಥದ್ದು ಒಂದು ಶ್ರೇಷ್ಠವಾದಂತಹ ಆಚರಣೆ ಅಂತ ತಿಳ್ಕೊಳ್ತೇವೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಇವತ್ತು ಆ ಷಟ್ಖಂಡಾಗಮಗಳು ಕೂಡ ಲಭ್ಯ ಇಲ್ಲ. ಆದರೆ ಯಾವಾಗ ಷಟ್ಖಂಡಾಗಮ ರಚನೆ ಆಯಿತೋ, ಪೂಜ್ಯರಾಗಿರ್ತಕ್ಕಂಥ ಪುಷ್ಪದಂತ ಮತ್ತು ಭೂತಬಲಿಯವರಿಂದ ಏನು ರಚನೆ ಆಯಿತೋ, ಆ ಷಟ್ಖಂಡಾಗಮದ ಮೇಲೆ ಮುಂದೆ ಅನೇಕ ಜನ ಮುನಿಗಳು, ಜ್ಞಾನಿಗಳು ಟೀಕೆಯನ್ನು ಬರೀತಕ್ಕಂಥ ಕೆಲಸವನ್ನು ಮಾಡಿ, ಟೀಕೆ ಅಂದರೆ ಅದಕ್ಕೆ ವಿವರಣೆ ಬರೆಯುವುದು ಅಂತ ಅರ್ಥ. ಆ ವಿವರಣೆ ಬರೀತಕ್ಕಂಥ ಕೆಲಸವನ್ನು ಮಾಡಿ ಬಹಳ ಪ್ರಮುಖವಾಗಿ ಅದಕ್ಕೆ ಸುಂದರವಾದಂಥ ವಿವರಣೆಯನ್ನು ಬರೆದವರು ಆಚಾರ್ಯ ವೀರಸೇನರು. ಆ ಆಚಾರ್ಯ ವೀರಸೇನರು ಷಟ್ಖಂಡಾಗಮಕ್ಕೆ ಬರೆದಿರ್ತಕ್ಕಂತಹ ವಿವರಣೆಯನ್ನೇ, ವ್ಯಾಖ್ಯಾನವನ್ನೇ ಅಥವಾ ಟೀಕೆಯನ್ನೇ ಧವಳ, ಜಯಧವಳ, ಮಹಾಧವಳ ಎಂಬುದಾಗಿ ನಾವು ಉಲ್ಲೇಖಿಸ್ತೇವೆ ಅಥವಾ ಕರೀತೇವೆ. ಅದರ ಏಕೈಕ ಪ್ರತಿ ಇವತ್ತಿಗೆ ನಮ್ಮ ಪುಣ್ಯದಿಂದ ಉಳಿದಿರುವಂತಹದ್ದು ಅದು ಮೂಡುಬಿದಿರೆ, ಜೈನಕಾಶಿ ಮೂಡುಬಿದಿರೆ ಪುಣ್ಯನೆಲದಲ್ಲಿ. ಅಲ್ಲಿ ಅದನ್ನು ಒಂದು ಪ್ರತಿಯನ್ನು ಉಳಿಸಿಕೊಳ್ಳಲಾಗಿತ್ತು. ಮುಂದೆ ಪರಂಪರೆಯಲ್ಲಿ ಆ ಮೂಡುಬಿದಿರೆಯ ಪ್ರತಿಯಿಂದ ನಂತರ ಹಿಂದಿಗೆ ಆ ಷಟ್ಖಂಡಾಗಮದ ಅಂದರೆ ಧವಳ, ಜಯಧವಳ, ಮಹಾಧವಳ ಗ್ರಂಥಗಳ ಅನುವಾದ ಆಯಿತು. ಇನ್ನೂ ಭಾಗ್ಯ ವಿಶೇಷದಿಂದ ಇತ್ತೀಚಿನ ವರ್ಷಗಳಲ್ಲಿ ಶ್ರವಣಬೆಳಗೊಳದ ಪರಮಪೂಜ್ಯರಾದಂತಹ ಜ್ಞಾನಯೋಗಿ, ಕರ್ಮಯೋಗಿ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಯವರು ಸುಮಾರು 25ಕ್ಕಿಂತಲೂ ಹೆಚ್ಚು ಜನ ವಿದ್ವಾಂಸರನ್ನ ಮುಂದಿಟ್ಟುಕೊಂಡು 40 ಸಂಪುಟಗಳಿಗಿಂತಲೂ ಹೆಚ್ಚು ಬೃಹತ್ ರೂಪದಲ್ಲಿರತಕ್ಕಂತಹ ಉಳಿದಿರುವಂತಹ ಆ ಷಟ್ಖಂಡಾಗಮದ ನವೀನ ರೂಪವಾಗಿರುವಂತಹ ಧವಳ, ಜಯಧವಳ, ಮಹಾಧವಳಗಳನ್ನು 40-42 ಸಂಪುಟಗಳಲ್ಲಿ ಸಂಗ್ರಹಗೊಳಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸಿದ್ರು. ಇವತ್ತು ಅದು ನಮ್ಮ ಕಣ್ಣ ಮುಂದೆ ಇದೆ. ಅದನ್ನು ಗೌರವಿಸಬೇಕು ನಾವು. ಇದರ ಜೊತೆಯಲ್ಲಿ ಜೈನ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಧರ್ಮಜ್ಞಾನ ಇದೆ, ಏನು ತೀರ್ಥಂಕರನ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಧರ್ಮೋಪದೇಶ ಇದೆ, ಆಚಾರ್ಯರಿಂದ ವಿವರಿಸಲ್ಪಟ್ಟಿರ್ತಕ್ಕಂತಹ ಯಾವ ಅಂಗಗಳಿರಬಹುದು, ಅಂಗಬಾಹ್ಯಗಳಿರಬಹುದು, ಅವುಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರು ಗ್ರಂಥ ರಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಇದನ್ನು ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ 4 ಅನುಯೋಗಗಳಾಗಿ ಅದನ್ನು ವಿಭಾಗೀಕರಣ ಮಾಡಿದ್ದೇವೆ. ಅನುಯೋಗಗಳು ಅಂದರೆ ಪುಸ್ತಕಗಳಲ್ಲ, ಆದರೆ ಅನುಯೋಗಗಳು ಅಂದರೆ ಜ್ಞಾನದ ವಿಭಾಗೀಕರಣ. ಯಾವುದು ತ್ರಿಷಷ್ಠಿ ಶಲಾಕಾ ಪುರುಷರ ಜೀವನ ಚರಿತ್ರೆಯನ್ನು ಹೇಳ್ತದೋ ಅದನ್ನು ಪ್ರಥಮಾನುಯೋಗವೆಂದು, ಯಾವುದು ಲೋಕಸ್ವರೂಪವನ್ನು ಸೂಚಿಸ್ತಕ್ಕಂತಹ ಕೆಲಸವನ್ನು ಮಾಡ್ತದೋ ಅದನ್ನು ಕರಣಾನುಯೋಗ ಎಂದು, ಯಾವುದು ಹೇಗೆ ಆಚರಣೆಯನ್ನು ಇಟ್ಕೊಳ್ಬೇಕು ಅಂತ ಹೇಳ್ತದೋ ಅದನ್ನು ಚರಣಾನುಯೋಗ ಅಂತಲೂ, ಯಾವುದು ಧರ್ಮ ಸಿದ್ಧಾಂತವೋ ತತ್ವ ವಿಚಾರಗಳೋ ಅದನ್ನು ದ್ರವ್ಯಾನುಯೋಗವೆಂದು ವಿಭಾಗೀಕರಣ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಯಾವ ವಿಚಾರವನ್ನು ಆ ಗ್ರಂಥಗಳು ಹೇಳ್ತವೋ ಅದರ ವಿಭಾಗಕ್ಕೆ, ಅನುಯೋಗಕ್ಕೆ ಆ ಗ್ರಂಥಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂತಹ 4 ಅನುಯೋಗಗಳಲ್ಲಿ ಸಾವಿರ ಲಕ್ಷ ಗ್ರಂಥಗಳು ಇವತ್ತು ನಮ್ಮ ಮುಂದೆ ಇವೆ. ಅನೇಕ ಕಡೆಗಳಲ್ಲಿ ಓಲೆಗರಿಯ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟಿದ್ದಾವೆ. ಇನ್ನು ಈಗ ಆಧುನಿಕವಾಗಿರ್ತಕ್ಕಂತಹ ಪುಸ್ತಕದ ರೂಪದಲ್ಲಿ ಅದನ್ನು ಲಿಖಿತಗೊಳಿಸಿರ್ತಕ್ಕಂತಹ ರೂಪದಲ್ಲಿ ಇವತ್ತು ಲಭ್ಯ ಇವೆ. ಅದೆಲ್ಲವನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಅದನ್ನು ಗೌರವಿಸಬೇಕು. ಈ ಕೆಲಸವನ್ನು ನಾವು ಬಹಳ ಮುಖ್ಯವಾಗಿ ಮಾಡಬೇಕು. ಅನೇಕ ಸಲ ಎಷ್ಟೋ ಜೈನ ಧರ್ಮದ ತತ್ವ ಸಿದ್ಧಾಂತಗಳು ಶ್ರವಣ ಪರಂಪರೆಯಲ್ಲಿ, ಶ್ರುತ ಪರಂಪರೆಯಲ್ಲಿ ನಾಶವಾಗಿ ಹೋಗಿದ್ದಾವೆ ಅಥವಾ ಉಳಿದಿಲ್ಲ ಅನ್ನೋದರ ಮಾತು ಆಡ್ತೇವೆ ನಾವು. ಆದರೆ ಉಳಿಯದೇ ಇರುವುದರ ಬಗ್ಗೆ ಯೋಚನೆ ಯಾಕೆ ಮಾಡೋದು? ನಾವು ಉಳಿದಿರುವುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವತ್ತು ಏನು ಷಟ್ಖಂಡಾಗಮ ಇದೆ, ಧವಳ, ಜಯಧವಳ, ಮಹಾಧವಳ ಗ್ರಂಥಗಳು ಏನಿದ್ದಾವೆ, ಆ ಉಳಿದಿರ್ತಕ್ಕಂಥ ಆ ಗ್ರಂಥಗಳನ್ನು ಸ್ವೀಕಾರ ಮಾಡಿ ಅದರ ಒಳಗಿರ್ತಕ್ಕಂಥ ತತ್ವ ವಿಚಾರಗಳನ್ನು ಸ್ವಾಧ್ಯಾಯ ಮಾಡಿ, ಚಿಂತನೆ ಮಾಡಿ, ಮನನ ಮಾಡಿ, ಚರ್ಚೆ ಮಾಡಿ, ಆ ಮೂಲಕ ನಾವು ಅದನ್ನು ಸ್ವೀಕಾರ ಮಾಡುವುದು ನಮ್ಮ ಆಚರಣೆಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಶ್ರುತ ಪಂಚಮಿಯ ನಿಜವಾಗಿರ್ತಕ್ಕಂಥ ಆಚರಣೆ ಅಂತ ಭಾವಿಸಿಕೊಳ್ತೇನೆ. ಇವತ್ತು ಜೈನ ಧರ್ಮದ ಪೂಜೆಗಳಲ್ಲಿ ನವದೇವತೆಗಳನ್ನು ಆರಾಧನೆ ಮಾಡುವಾಗ ಜಿನಾಗಮವನ್ನು ಕೂಡ ನವದೇವತೆಗಳಲ್ಲಿ ಒಂದು ಅಂತ ಪರಿಗಣಿಸಿ ನಾವು ಆರಾಧನೆ ಮಾಡ್ತೇವೆ, ಭಕ್ತಿ ಮಾಡ್ತೇವೆ. ಯಾಕೆ ಕೇಳಿದ್ರೆ ಈ ಶ್ರುತ ನಮಗೆ ನಿಜವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡುವಂತಹದ್ದು. ಯಾವ ತೀರ್ಥಂಕರರು ಉಪದೇಶ ರೂಪದಲ್ಲಿ ಈ ಶ್ರುತವನ್ನು ಕೊಟ್ಟರೋ ಆ ಉಪದೇಶದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ. ಯಾಕೆಂದರೆ ರಾಗದ್ವೇಷಗಳಿಲ್ಲದೆ ತೀರ್ಥಂಕರರು ಕೊಟ್ಟಿರ್ತಕ್ಕಂಥ ಉಪದೇಶವೇ ಇವತ್ತು ಶ್ರುತ ರೂಪದಲ್ಲಿ ಸಂಗ್ರಹ ಮಾಡಲ್ಪಟ್ಟಿರ್ತಕ್ಕಂಥದ್ದು ಮತ್ತು ಅವರ ಅನುಭವದಿಂದ ಬಂದಿರುವಂತಹದ್ದು. ಹಾಗಾಗಿ ನಮಗೆ ಅದರಲ್ಲಿ ಯಾವುದೇ ರಾಗದ್ವೇಷಗಳ ವಿಚಾರ ಇಲ್ಲದೆ ನೇರವಾಗಿ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣದ ದೃಷ್ಟಿಯಿಂದ ಈ ಶ್ರುತ ಪರಂಪರೆ ಜೈನ ಧರ್ಮದಲ್ಲಿ ಬೆಳೆದು ಬಂದಿರುವುದನ್ನು ನಾವು ಕಾಣ್ತೇವೆ. ಅದನ್ನು ನಿರಂತರವಾಗಿ ನಾವು ಉಳಿಸಿ ಬೆಳೆಸಿಕೊಂಡು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ, ಮತ್ತೆ ನಾವೆಲ್ಲರೂ ಕೂಡ ಶ್ರುತ ಪಂಚಮಿಯನ್ನು ಪ್ರತಿ ವರ್ಷ
ಭಕ್ತಿಯಿಂದ ಆಚರಿಸುವುದರ ಜೊತೆಯಲ್ಲಿ ಶ್ರುತವನ್ನು ನಿರಂತರವಾಗಿ ಗೌರವಿಸುವುದರ ಕಡೆಗೆ ನಮ್ಮ ಸದಾಕಾಲ ಎಚ್ಚರ ಇರಲಿ. ಬಹಳ ಮುಖ್ಯವಾಗಿ ಹೇಳ್ತಾರೆ, ಬಹಳ ಸಂಭ್ರಮದಿಂದ ಶ್ರುತ ಪಂಚಮಿಯನ್ನು ಮಾಡ್ಲಿಕ್ಕೆ ಆಗದೇ ಇದ್ದರೂ ಕೂಡ ಮನೆಯಲ್ಲಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಒಂದ್ಸಲ ಹೊರಗೆ ತೆಗೆದು ಶುಚಿ ಮಾಡಿ ಸ್ವಚ್ಛವಾಗಿ ಅದನ್ನು ಇಟ್ಟರೆ ಅದೇ ದೊಡ್ಡ ಪೂಜೆ ಅಂತ. ಯಾಕಂದರೆ ಕೇವಲ ಗ್ರಂಥಗಳನ್ನು ಇಟ್ಕೊಳ್ಳುವುದರಿಂದ ದೊಡ್ಡ ಸಾಧನೆ ಆಗುವುದಿಲ್ಲ. ಅವುಗಳನ್ನು ಅತ್ಯಂತ ಪವಿತ್ರವಾಗಿ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕೆಲಸ ಆಗಬೇಕು ಅನ್ನುವಂಥದ್ದು ಇಲ್ಲಿ ಇರುವಂತಹ ವಿಚಾರ. ಇಷ್ಟನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಒಂದು ಸುಂದರವಾದ ಅವಕಾಶ ಈ ಶ್ರುತ ಪಂಚಮಿ ಆಯಿತು. ಇನ್ನಷ್ಟು ವಿಚಾರಗಳನ್ನು ನೀವು ಬೇರೆ ಬೇರೆ ಮೂಲಗಳಿಂದ ಗ್ರಹಿಸಬಹುದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ವಂದಿಸ್ತೇನೆ. ಜೈ ಜಿನೇಂದ್ರ.